ನಾನು ರೀಸೆಂಟು ನಿನ್ನೆಲ್ಲ ಮೊನ್ನೆ ದುರಂಧರ್ 2 ನೋಡಿ ಬಂದ ನಂತರ ಒಂದು ಫಿಲಮಲ್ಲಿ ದಾವೂದ್ ಫೋಟೋ ತೋರಿಸ್ತಾರೆ. ನಂತರ ದಾವೂದೊಂದು ಆ ವ್ಯಕ್ತಿ ತೋರಿಸ್ತಾರೆ. ದಾವೂದನ್ನು ತೋರಿಸಿದ್ದಾರೆ. AK-47 ನೋಡಿದ್ದಾನೆ ನೀನು? ಆ ಟೈಮಲ್ಲೇ ಓಂ ಪುರಿಯವ್ರ ಮೂಲಕ ಕೌಂಟ್ರಲ್ಲಿ ಮೇರಾ ನಾಮ್ ದಾವೂದ್ ಅಂತ ಅಶ್ವಿದೆ ಅಂತ ಹೇಳ್ತಾರೆ. ಈ ಕಡೆ ಮೇರಾ ಜೂತೆ ಕಾ ನಾಮ್ ಬಿ ದಾವೂದ್ ಅಂತ ಇದ್ದಾರೆ. ಅದನ್ನು ಡೈಲಾಗ್ ಬರೆದವ್ರು ನಮ್ಮ ರಮೇಶ್ ಅಣ್ಣ ಅಂತ ಹೇಳಿದ್ದಾರೆ. ಅಣ್ಣ, ನಾವು ಪೀಪಲ್ ಆರ್ ಟಾಕಿಂಗ್ ಅಬೌಟ್ ದುರಂಧರ್ ಆ್ಯಂಡ್ ದಾವೂದ್. ಬಟ್ ಆ ಟೈಮಲ್ಲೇ ಬರ್ದಿರೋಣ ಆ ಡೈಲಾಗ್ ನೀವು? ಇಲ್ಲ, ಏನಿಲ್ಲ, ಒಂದು ಹೇಳಬೇಕು ಅನ್ನೋ ಧೈರ್ಯ ಆಯಿತು. ಏನಾದರೂ ಆಗಿರಲಿ ಅಂತ. ಆಮೇಲೆ ನೀವು ಗಾಂಧಿನ ಧೈರ್ಯವಾಗಿ ಹೇಳ್ತೀರಿ ಅಂತಂದರೆ ಒಳ್ಳೇದನ್ನು ಹೇಳ್ತೀನಿ, ಕೆಟ್ಟದ್ದನ್ನು ಹೇಳ ಅಷ್ಟೇ ಅಲ್ವಾ? ಈಗ ಮುಚ್ಚಿ ಧೈರ್ಯ ಮಾತ್ರ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಅಷ್ಟೇ ನಾನು ಹೇಳ್ತಾ ಇರೋದು. ಈಗ ನೀವೊಬ್ಬನ್ನ ದೊಡ್ಡವನು ಅಂತ ಹೇಳ್ತೀರಿ ಅಂತ ಅವ್ನು ಮಾಡಿದ ಒಳ್ಳೆತನ ತಾನೇ. ಕೆಟ್ಟವನು ಹೇಳುವಂಗೆ ಕೆಟ್ಟದ್ದು ಮಾಡಿದ್ದಾನೆ ಅಂತ. ಈಗ ನೀವು ಪುಲಂದೇವಿ ಬಗ್ಗೆ ಮಾತಾಡ್ತೀರಿ ಧೈರ್ಯವಾಗಿ, ವೀರಪ್ಪನ ಬಗ್ಗೆ ಮಾತಾಡ್ತೀರಿ, ದಾವೂದ್ ಬಗ್ಗೆ ಯಾಕೆ ಮಾತಾಡಲ್ಲ ಅಲ್ವೇ? ಅದಕ್ಕೂ ಧೈರ್ಯ ಬೇಕು ತಾನೆ. ನಮಗೆ ಧೈರ್ಯ ಇತ್ತು, ಹೇಳಿದ್ವಿ. ನಾನು ಓಂಪುರಿ ಸರ್ ಮಾತಾಡ್ಬೇಕಾದ್ರೆ ಒಂದೇ ಮಾತು ಹೇಳಿದ್ರು ಓಂಪುರಿ ಸಾರು. ನನಗೆ ಆ ಶಾರ್ಟ್ ತೆಗಿಬೇಕಾರೆ, ನೀನು ದಾವೂದ್ ಹುಡುಕ್ತಾನೆ, ಹುಡುಕ್ಲಿ ಬಿಡಿ ಸಾರ್ ಅಂತಲೇ ಅಂದಿದ್ವಿ. ಓಕೆ, ಇದೇ ಅಂದಿದ್ದವರು. ಹೇಳ್ಬೇಕಾದ್ರೆ ಫಸ್ಟ್ ನಾವು ಬರ್ಕೊಂಡಿದ್ದೇನಪ್ಪ ಅಂದರೆ ದೇವು ಅಂತ, DAWO ಅಂತ ಒಂದು ಶೂ ಬರೋದು, ದೇವು ಅಂತ, DAEWO ಅಂತ. ಅದನ್ನಿಟ್ಟು ಆ ಡೈಲಾಗ್ ಹುಟ್ಕೊಂಡಿದ್ದದು ಫಸ್ಟ್ ದಾವೂದ್ ಇರೋದು. ಅದನ್ನಿಟ್ಟು ಆ ಸೀನ್ ಬಂತು. ಪ್ರಕಾಶ ಸೀನ್ ರೆಡಿನಾ ಅಂತ ಕೇಳಿ, ಇನ್ನೂ ಇಲ್ಲ ಅಂತಂದು ಆ ಶೂ ಕರೆಕ್ಟಾಗಿ ದೇವ್ಸ ಅಂದರೆ ಓಂಪುರಿ ಸರ್ಗೆ ಶೂ ಹಾಕಬೇಕದು. ಅದು ಬಂದು ಬ್ರ್ಯಾಂಡಿಂಗ್ ಓಪನ್ ಮಾಡಿದ್ವಿ, DAWO ಅಂತಿತ್ತು. ನೋಡಿದ ತಕ್ಷಣ ಪ್ರಕಾಶ ಸೀನ್ ರೆಡಿ ಅಂತಂದೆ. ಸೊ ಹಾಗಾಗಿ ಅದನ್ನೇನು ಮಾಡಿದ್ವಿ, ದೇವು ಇದನ್ನು ದಾವೂದ್ ಮಾಡಿದ್ವಿ ಡೈರೆಕ್ಟಾಗಿ. ಅದ್ರಲ್ಲಿ ಏನಪ್ಪ ಅಂತಂದರೆ ದಾವೂದನ ಶೂಸ್ ಇರುವ ಅಂದರೆ ದೇವುದು ಡೂಪ್ಲಿಕೇಟು ದಾವೂದ್ ಶೂಸ್ ಬರ್ತಿತ್ತು. ಓಕೆ, ದಾವೂದನ ಶೂಸು ಬರ್ತಿತ್ತು ಆವಾಗ. ಬಾಂಬೆಲೆಲ್ಲ ಫೇಮಸ್ ಇತ್ತದು, ಅದನ್ನು ಯೂಸ್ ಮಾಡಿದ್ವಿ. ಸೊ ನಿಮ್ಗೇನಪ್ಪ ಅಂದರೆ ಒಳ್ಳೇದನ್ನು ಹೊಗಳ್ತೀನಿ ಅಂತಂದಾಗ ಕೆಟ್ಟದ್ದನ್ನು ಧಿಕ್ಕಾರ ಮಾಡೋದಕ್ಕೂ ಧೈರ್ಯ ಇರಬೇಕು. ಅದು ಕೆಟ್ಟದ್ದನ್ನು ಮುಚ್ಕೊಂಬಂದ್ರೆ ಎಲ್ಲಿವರೆಗೂ ಬರುತ್ತೆ? ಒಂದು ದಿವಸ ಓಪನ್ ಆಗುತ್ತೆ ಅದು ಅಲ್ವಾ? ಅದು ಅವತ್ತು ಓಪನ್ ಆಗುತ್ತೆ. ಮುಚ್ಚಿಡಬಾರ್ದು ಸರ್, ಗೊತ್ತಾಗಬೇಕು. ಕೆಲವು ಕಹಿ ಸತ್ಯಗಳು, ಕಹಿ ಘಟನೆಗಳನ್ನ ಅದೇ ಹೇಳಿದ್ವಲ್ಲ, ಹೆಣ್ಗಳನ್ನ ಕಿದುಕ್ತಾ ಇದ್ದಾನವನು ಅಂತ ಹೇಳಿದ್ವಲ್ಲ, ಅದಕ್ಕೆ ಏನಾಗಿದೆ ತೆಗೀರಿ, ಪೋಸ್ಟ್ ಮಾರ್ಟಮ್ ಮಾಡಿ ಇನ್ನು ಹೇಳೋದು. ಇಲ್ಲಾಂದರೆ ಎಲ್ಲರೂ ಏನು ಮಾಡಿಬಿಡ್ತಾರೆ, ಎಲ್ಲರೂ ದೇವ್ರುಗಳಾಗ್ಬಿಡ್ತಾರೆ. ದವ್ವುಗಳೆಲ್ಲ ದೇವರಾಗಿ ಮೆರೆಯೋಕ್ಕೆ ಶುರು ಮಾಡಿಬಿಟ್ರೆ ನಾಳೆ ಸಮಾಜ ಎಲ್ಲೋಗುತ್ತೆ? ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಲ್ಲಿ ನಡೆದದ್ದೇನು, ಯಾವುದೇನು, ಯಾರು, ಏನಕ್ಕೆ ಏನೂ ಗೊತ್ತಿಲ್ಲ. ಎಷ್ಟೋ ಜನ ನನಗೆ ಅವತ್ತು ಫೋನ್ ಮಾಡಿಬಿಟ್ಟು ಏನು ಹೇಳೋರು ಗೊತ್ತಾ, ದಯವಿಟ್ಟು ನಮ್ಮ ಹೆಸರು ಹೇಳ್ಬಿಡಮ್ಮ, ದಯವಿಟ್ಟು ಹೇಳ್ಬಿಡಮ್ಮ, ಹೆಂಗೋ ಮುಚ್ಚಿಬಿಡಮ್ಮ, ನೀನು ಬಂದ್ಬಿಡುತ್ತೆ ಬಾಯಿನಲ್ಲಿ. ಒಳ್ಳೇದು ಮಾಡಿದ್ದೀರಾ, ಬಟ್ ಯಾವ ಸಮಯ ಆಮೇಲೆ ಕೆಟ್ಟದ್ದನ್ನು ಹೇಳಬೇಕು, ಸಮಯ ಸಂದರ್ಭ ಕರೆಕ್ಟಾಗಿರ್ಬೇಕು. ಈಗ ನೋಡಿ, ಅಣ್ಣ ಮೇರಾ ಜೂತಾ ಕಾ ನಾಮ್ ಬಿ ದಾವೂದ್ ಅಂತ ಹೇಳೋದಕ್ಕೆ ನಿಮಗೆ ದೇವ್ರು ನೋಡಿ ಕಾಯಿಸ್ದ ಲಾಸ್ಟ್ ಮೆಮೊರಿ. ಇಲ್ಲದೆ ಹೋದರೆ ರೆಡಿನ ತೊಗೊಂಡು ಅದೊಂದು ಮಾಮೂಲಿ ಸೀನ್ ಆಗಿಬಿಟ್ಟಿರೋದು. ಸಮಯ ಸಂದರ್ಭ ಒಡೆಯೋ ಕೌಂಟ್ರ್ ಇದೆಯಲ್ಲ, ಆ ಟೈಮ್ ಕರೆಕ್ಟಾಗಿ ಕೂಡಿ ಬಂತು ಅಂತಂದರೆ ಎದ್ಬಿಡುತ್ತೆ ನಮಗೆ. ಸೊ ಆ ರೀತಿಯಲ್ಲಿ ಹೇಳ್ಬಿಡ್ಬೇಕು ಸರ್, ಬಿಡಬಾರ್ದು ಯಾವುದೂ.